ಹಲಸು ಪ್ರಕೃತಿ ನಮಗೆ ನೀಡಿದ ಅಮೂಲ್ಯವಾದ ಕೊಡುಗೆಯಾಗಿದೆ. ಅರಣ್ಯ ಇಲಾಖೆ ಅರಣ್ಯದಲ್ಲಿ ಅಕೇಶಿಯಾ ಗಿಡಗಳ ಬದಲು ಹಲಸು ಗಿಡವನ್ನು ನೆಟ್ಟು ಪೋಷಿಸಿದ್ದಲ್ಲಿ ರೈತರಿಗೆ ಮಂಗಗಳ ಕಾಟವೂ ತಪ್ಪಲಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಕರೆ ನೀಡಿದರು. ಕುಮಟಾ ಹೆಗಡೆ ಕ್ರಾಸ್ ಸಮೀಪದ ಪುರಭವನದಲ್ಲಿ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ, ರೋಟರಿ ಕ್ಲಬ್ ಕುಮಟಾ ಹಾಗೂ ಬೆನಕ ಇವೆಂಟ್ಸ್ ಕುಂದಾಪುರ ಇವರ ಸಂಯುಕ್ತಾಶ್ರಯದಲ್ಲಿ 5 ದಿನಗಳ ಕಾಲ ನಡೆಯಲಿರುವ ಹಲಸು ಮೇಳಕ್ಕೆ ಬುಧವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಹಲಸು ಉತ್ಪನ್ನಗಳನ್ನು ಬೆಂಬಲಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯ ಸುಜಯ್ ಶೆಟ್ಟಿ ಇತರರು ಇದ್ದರು. ನಮ್ಮ ಕುಂದಾಪುರದ ಗಣೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಲಸಿನ ಮೇಳ ಇವತ್ತಿಂದ ಕುಮಟಾದಲ್ಲಿ ಆರಂಭ ಆಗಿದೆ. ಇವತ್ತು 17ರಿಂದ ಆರಂಭ ಆದದ್ದು 21ರವರೆಗೂ ಸಂಡೇವರೆಗೂ ಇರ್ತದೆ. 5 ದಿನಗಳ ಕಾಲ ಇರ್ತದೆ. ಈ ಹಲಸಿನ ಮೇಳದಲ್ಲಿ ನಾನು ಅವರೆಲ್ಲರ ಒಂದು ರಿಕ್ವೆಸ್ಟ್ ಅಂತ ನಾನು ಉದ್ಘಾಟನೆ ಮಾಡಿದ್ದೀನಿ. ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ. ಭಾಳ ಯಶಸ್ವಿಯಾಗಿ ಆರಂಭವಾಗಿದೆ. ನನ್ನ ಕುಮಟಾ ಜನತೆ ಅನುಭವಿಸಿದಂತೆ ಈ ಹಲಸಿನ ಮೇಳದಲ್ಲಿ ಭಾಗವಹಿಸಬೇಕು ಮತ್ತು ಆ ಹಲಸಿನ ಪದಾರ್ಥಗಳು ಏನೇನು ಮಾಡ್ಬೋದು ಅನ್ನೋದು ನಮಗೆ ಈಸಿಲಿ ಹವ್ಯಕ ಸಮಾಜಗಳು ತೋರಿಸ್ಕೊಟ್ಟಿರ್ತಾರೆ. ಆದರೆ ಇನ್ನೂ ಅದರ ಪರೀಕ್ಷೆ ಸಿಗ್ತದೆ. ಹಲಸಿನ ಮೇಳದಲ್ಲಿ ಬರೋದ್ರ ಮುಖಾಂತರ ಹಲಸನ್ನು ಮೇಲೆತ್ತಬೇಕು. ನಮ್ಮ ಹಳಬರು ಹೇಳ್ತಿದ್ರು, ಹಸದ ಹಲಸು ಉಂಡ ಮಾವು ಅಂತ. ಅಂದರೆ ಹೈ ಪ್ರೋಟೀನ್ ಫುಡ್ ಅದು. ಇವತ್ತು ಭವಿಷ್ಯ ನಮ್ಮ ಅರಣ್ಯದಲ್ಲಿ ಸಾಕಷ್ಟು ಹಲಸು ಮರಗಳಿತ್ತು. ಆದರೆ ಅದು ಕಡ್ದು ಹಾಕಿದ್ರು. ಅದ್ರ ಜೊತೆಗೆ ಅಕೇಶಿಯಾ ಬೆಳೆಸೋದ್ರ ಮುಖಾಂತರ ಕಾಡನ್ನು ನಾಶ ಮಾಡಿದ್ದಾರೆ. ಬಹುಶಃ ಹಲಸೇ ಇದ್ದಿದ್ದರೆ ನಮ್ಮ ಮಂಗ ರೈತರಿಗೆ ತೊಂದರೆ ಕೊಡೋದಿಲ್ಲ, ಪೇಟೆಗೆ ಬರೋದಿಲ್ಲ. ಇದನ್ನೂ ಅರಣ್ಯ ಇಲಾಖೆಯವರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಅದ್ಭುತ ಕಾರ್ಯಕ್ರಮ. ತಾವೆಲ್ಲ ಗ್ರಾಮೀಣ ಪ್ರದೇಶದವರು ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಬೇಕು. ಬೆನಕ ಇವೆಂಟ್ ಸಂಘಟಕ ಗಣೇಶ್ ಶೆಟ್ಟಿ ಮಾತನಾಡಿ, ಸಣ್ಣ ಮತ್ತು ಮಧ್ಯಮ ವ್ಯಾಪಾರಸ್ಥರಿಗೆ ತಮ್ಮ ಉತ್ಪನ್ನಗಳನ್ನು ಪರಿಚಯಿಸಲು ಹಾಗೂ ಮಾರಾಟ ಮಾಡಲು ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕರೆ ನೀಡಿದರು. ನೀವು ಹತ್ತಿರದಲ್ಲಿ ಸುಮಾರು ಮೇಳಗಳಾಗಿರ್ಬೋದು, ಕೆಲವರು ಹೋಗಿರ್ಬೋದು, ಕೆಲವರು ಒಳ್ಳೆಯ ಒಪಿನಿಯನ್ ಇರ್ಬೋದು, ಕೆಲವರಿಗೆ ಹಲಸು ವೆರೈಟಿ ಕಮ್ಮಿ ಅನಿಸ್ಬೋದು. ಆದರೆ ನಮ್ಮ ಕುಮಟಾ ಮೇಳ ಬಂದವರಿಗೆ ಹಲಸು ರುಚಿಸ್ತದೆ. ಯಾಕೆಂದರೆ ಹಲಸಿನ ವೆರೈಟಿ 50ಕ್ಕಿಂತ ಹೆಚ್ಚು ಸ್ಟಾಲ್ಗಳು ಬಂದಿದೆ. ಇಲ್ಲಿ ಬಂದವರಿಗೆ ಯಾವುದೂ ನಿರಾಶೆ ಆಗೋದಿಲ್ಲ. ಹಲಸಿನ ಫುಡ್ ಸ್ಟಾಲ್ಗಳು ಇದೆ, ಹಲಸಿನ ಹೋಳಿಗೆ ಸ್ಟಾಲ್ ಇದೆ, ಹಲಸಿನ ಹಣ್ಣು ಸ್ಟಾಲ್ ಇದೆ, ಪಾಂಡಿಚೇರಿ ಹಲಸು ಇದೆ, ಗಿಡಗಳ ಸ್ಟಾಲ್ ಇದೆ. ಹಾಗೆ ಮಾವಿನ ಹಣ್ಣು, ರಾಮನಗರದಿಂದ ಮಾವಿನ ಹಣ್ಣುಗಳು ವೆರೈಟಿ ಸ್ಟಾಲ್ಗಳಿದೆ. ಹಾಗೆ ಇನ್ನಿತರ ಹಲವು ಉತ್ಪನ್ನಗಳಿಗೆ 80ಕ್ಕೂ ಹೆಚ್ಚು ಸ್ಟಾಲ್ಗಳಿದೆ. ಹೈವೇದಲ್ಲೇ ಪುರಭವನ ಹೊರಗಡೆ ಒಳಗಡೆ ಎಲ್ಲ ಕಡೆ ಕೂಡ ನಾವು ಸ್ಟಾಲನ್ನು ಕೊಟ್ಟಿದ್ದೀವಿ. ಬೆನಕ ಇವೆಂಟ್ಸ್ ಅಂತ ಹೇಳಿದರೆ ಸ್ವದೇಶಿ ಮೇಳ. ಕಳೆದ ಬಾರಿ ನಾವು ಸ್ವದೇಶಿ ಮೇಳ ಅನ್ನೋದು ಅದ್ಭುತ ದೊಡ್ಡ ಯಶಸ್ಸು ಕಂಡಿತ್ತು. ಅದೇ ಥರ ಈ ಮೇಳ ಅನ್ನೋದು ಯಶಸ್ಸು ಕಾಣಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಂದಿರ್ತಾರೆ, ಹಲಸಿನ ಉತ್ಪನ್ನಗಳ ಮಾರಾಟಗಾರ ಬಂದಿರ್ತಾರೆ. ಹಲಸು ಮೌಲ್ಯವರ್ಧನೆ ಆಗಿ ಈ ಮೇಳ ಅನ್ನೋದು ಕುಮಟಾ ಮೇಳ ಇತಿಹಾಸ ನಿರ್ಮಾಣ ಆಗಲಿ. ಮುಂದಿನ ಬಾರಿ ಇನ್ನೂ ದೊಡ್ಡ ಮೇಳವಾಗಿ ಮಾಡುವ ನಿಮ್ಮೆಲ್ಲ ಸಹಕಾರ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೆ ಕೂಡ ಸ್ಯಾಂಪಲಿಂಗ್ ಇರುತ್ತೆ. ಹಲಸಿನ ಹಣ್ಣು ತಿನ್ಬೋದು, ಹಲಸಿನ ಮುಳುಕ ತಿನ್ಬೋದು, ಹಲಸಿನ ಹೋಳಿಗೆ ತಿನ್ಬೋದು, ಜಿಲೇಬಿ ತಿನ್ಬೋದು. ಟೇಸ್ಟ್ ಮಾಡಿ, ಮಾವಿನ ಹಣ್ಣು ಟೇಸ್ಟ್ ಮಾಡಿ ತಗೊಳ್ಳಿ. ಯಾವುದು ಟೇಸ್ಟ್ ಮಾಡಿ ತಗೊಳ್ಬೇಡಿ. ಯಾಕೆಂದರೆ ಇಲ್ಲಿ ಬಂದವರು ತಗೊಂಡು ಸಿಹಿಯಾದ ಉತ್ಪನ್ನ ತಗೊಂಡು ಹೋಗಲಿ ಅಂತ ನಮ್ಮ ಉದ್ದೇಶ ಇದೆ. ದಯವಿಟ್ಟು ಇನ್ನೂ 5 ದಿನಗಳ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೆ ನಿರಂತರವಾಗಿ ಮೇಳ ಇದೆ. ಇಲ್ಲೇ ಹಿಂದ್ಗಡೆ ಎಲ್ಲ ಪಾರ್ಕಿಂಗ್ ಇದೆ. ಇಲ್ಲೇ ಹೈವೇಲಿ ನಿಲ್ಲಿಸ್ಬೇಕಂತಿಲ್ಲ. ಹಿಂದ್ಗಡೆ ನಮ್ಮ ಸಿಲ್ಕ್ಸ್ ಬ್ಯಾಕ್ ಸೈಡ್ ಇದೆಯಲ್ಲ, ಯಾವ ಸಿಲ್ಕ್ಸ್ ಇದೆ, ನಮ್ಮ ಸಿಲ್ಕ್ ಶಾಪ್ ಇದೆಯಲ್ಲ, ಇಲ್ಲಿ ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಜಾಗದಲ್ಲಿ ನಾವು ಬೇರೆ ಪಾರ್ಕಿಂಗ್ ಇದೆ. ಹಾಗೆ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಎಲ್ಲ ಕೂಡ ನೀವು ಕಾರ್ ಪಾರ್ಕ್ ಮಾಡ್ಬೋದು. ದಯವಿಟ್ಟು ಬನ್ನಿ. ಬೈಕ್ ಪಾರ್ಕ್ ಕೂಡ ಇಲ್ಲೇ ಜಾಗ ಇದೆ. ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ. ಹೆಚ್ಚಿನ ಪುರಭವನ ಬಂದು ಪಾರ್ಕಿಂಗ್ ಅಂತಿಲ್ಲ, ಆ ಥರ ಎಂತ ಇಲ್ಲ. ಆದಷ್ಟು ಜನ ಬಂದು ನಿಮ್ಮ ಫ್ಯಾಮಿಲಿಯ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ನಮ್ಮ ಹಲಸು ಮೇಳ ಕಾರಣ ಆಗಲಿ. ಹಾಗೆ ಸಣ್ಣ ವ್ಯಾಪಾರ ರಸ್ತೆಗೆ ಒಂದು ಸಹಕಾರ ಆಗಲಿ ಅಂತೇಳಿ ಕೇಳ್ಕೊಳ್ತೀನಿ. ಇನ್ನು ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ಜಿಲೇಬಿ, ಹೋಳಿಗೆ, ಬಿರಿಯಾನಿ, ಕಬಾಬ್, ಮಂಚೂರಿ, ಚಿಪ್ಸ್, ಹಪ್ಪಳ, ಜಾಮ್ ಹಾಗೂ ಉಪ್ಪಿನಕಾಯಿ ಸೇರಿದಂತೆ ಉತ್ಸವದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಿದ ಬರೋಬ್ಬರಿ 200ಕ್ಕೂ ವಿಭಿನ್ನ ಬಗೆಯ ತಿನಿಸನ್ನ ಪ್ರದರ್ಶಿಸಲಾಯಿತು. ಇನ್ನು ವಿವಿಧ ಜಾತಿಯ ಮಾವಿನ ತಳಿಗಳು, ಹಲಸು, ಹೂವಿನ ಗಿಡಗಳು, ತರಕಾರಿ ಬೀಜಗಳು ಹಾಗೂ ವಿವಿಧ ತಳಿಯ ಕಸಿ ಗಿಡಗಳ ಮಾರಾಟದ ಜೊತೆಗೆ ರೈತರಿಗೆ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಮತ್ತು ಸಾವಯವ ಕೃಷಿ ಪದ್ಧತಿಯ ಕುರಿತು ಮಾಹಿತಿ ನೀಡಲಾಗುತ್ತಿದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.